ಆಲೋಚಿಸಬೇಕಾಗಿದೆ ಇವತ್ತು. ನೋಡಿ, ರಸ್ತೆ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಅಂಗವನ್ನ ಆಗ್ತದೆ, ಅವ ಜೀವನ ಪರ್ಯಂತ ಆ ನೋವನ್ನು ಅನುಭವಿಸಬೇಕು ಮಾತ್ರ ಅಲ್ಲ, ಅವನ ಕುಟುಂಬನೂ ಅನುಭವಿಸಬೇಕಾಗ್ತದೆ ಇದರಿಂದ. ಎರಡನೇದು, ರಸ್ತೆ ಅಪಘಾತದಲ್ಲಿ ಒಬ್ಬ ವ್ಯಕ್ತಿಯ ಮರಣ ಆಗ್ತದೆ. ಯಾವ ರೀತಿ ಆಗ್ತದೆ ನೋಡಿ, ದುಡಿಯೋ ಕೈ, ಒಂದ ಮಗ ಇರ್ಬೋದು, ತಾಯಿ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ಆ ದುಡಿಯೋ ಕೈ ಏಕಾಏಕಿ ನಿಂತು ಹೋದ ಕೂಡಲೇ ಆ ಮನೆಗೆ ಬರುವಂತ ಸೋರ್ಸ್ ಆಫ್ ಇನ್ಕಮ್ ನಿಂತು ಹೋಗ್ತದೆ. ಅದರ ಪರಿಣಾಮ ತಂದೆ ತಾಯಿಗೆ 2 ಜನ ಚಿಕ್ಕ ಮಕ್ಕಳಿದ್ರೆ ಆ ಮಕ್ಕಳ ವಿದ್ಯಾಭ್ಯಾಸ ಮೊಟಕುಗೊಳ್ತದೆ. ಕೊಡ್ಬೋದು, ಕೊಡದೇ ಇರ್ಬೋದು, ಆದ್ರೆ ಮನೆಯಲ್ಲಿ ಆರಿದ ನಂದಾದೀಪ ಮತ್ತೆ ಉರಿಯುವುದಿಲ್ಲ. ದಯವಿಟ್ಟು ರಸ್ತೆಯಲ್ಲಿ ವಾಹನ ಚಲಾಯಿಸಬೇಕಾದ್ರೆ ಯಾರು ಫಸ್ಟ್ ವಾಹನ ಚಲಾಯಿಸಬೇಕಾದ್ರೆ 18 ವರ್ಷ ವಯಸ್ಸಾಗಿರ್ಬೇಕು, ಲೈಸೆನ್ಸ್ ಆಗಿರ್ಬೇಕು. ಲೈಸೆನ್ಸ್ ಪಡೆದ ನಂತರ ಪಡಿಬೇಕಾದ್ರೆ ಮೊದಲು ಕಲಿಯೋ ಲೈಸೆನ್ಸ್ ಮಾಡಬೇಕಾಗ್ತದೆ. ಕಲಿಯೋ ಲೈಸೆನ್ಸ್ ಮಾಡಬೇಕಾದ್ರೆ ಅದರ ಮುಂಚಿತವಾಗಿ ನಿಮಗೆ ಗೊತ್ತಿರಬೇಕು ತನ್ನ ಕರ್ತವ್ಯ, ರಸ್ತೆಯಲ್ಲಿ ನನ್ನ ಕರ್ತವ್ಯ ಏನು, ಒಬ್ಬ ಚಾಲಕನಾಗಿ, ಒಬ್ಬ ಸವಾರನಾಗಿ ನನ್ನ ಕರ್ತವ್ಯ ಏನು.